Next, we will continue with the next topic. So, we are discussing about types of DNA. So, all regarding type of the bases and nucleic purine and pyrimidine bases of the this nucleic acid. See, first one will be having. So, nucleic acids ಅಲ್ಲಿ present ಇರುವಂತ ರೈಬೋಸ್ ಶುಗರ್ ಮತ್ತೆ ಡಿಆಕ್ಸಿ ರೈಬೋಸ್ ಶುಗರ್. ಓಕೆ, ರೈಬೋಸ್ ಶುಗರ್ ಆರ್ ಎನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಕರೆಕ್ಟಾ? ರೈಬೋಸ್ ಶುಗರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಆರ್ ಎನ್ ಎ. So the structures of that is like heterocyclic pentose sugar. So that is we need to consider the structure like this. ಸೊ ಇದು ಫಸ್ಟ್ ಕಾರ್ಬನ್ ಆಟಮ್ ಹತ್ರ ಓ ಎಚ್ ಎಚ್ ಪ್ರೆಸೆಂಟ್ ಇರುತ್ತೆ ಅಂಡ್ ಸೆಕೆಂಡ್ ಕಾರ್ಬನ್ ಆಟಮ್ ಎಚ್ ಅಂಡ್ ಓ ಹೆಚ್. In third carbon atom there is a presence of H and OH, and in fourth carbon atom there is a presence of CH2OH and here presence of H. Okay, so ಇದನ್ನ ಡಿ ರೈಬೋಸ್ ಅಂತ ಹೇಳ್ತೀವಿ, ಡಿ ರೈಬೋಸ್ which is present in RNA. Okay, then next if we come to the D2, if we come to the DNA, ribose sugar which is present in DNA. So the structure will be like pentose sugar, heterocyclic ring. So this is the skeletal structure. So ಇಲ್ಲಿ ನಮಗೆ again here will be having CH2OH and here H, and ಇಲ್ಲಿ H ಮತ್ತೆ OH ಬರುತ್ತೆ, and here also H and OH, and ಇಲ್ಲಿ OH ಮತ್ತೆ H ಬರುತ್ತೆ. Okay, so this is called as ಇಲ್ಲಿ H ಮತ್ತೆ OH ಮಾತ್ರ ಇರುತ್ತೆ. ಓಕೆ, ದ ಡಿಫ್ರೆನ್ಸ್ ಇಸ್ ಇದು ಇವೆರಡಕ್ಕೆ ಏನು ಡಿಫ್ರೆನ್ಸ್ ಅಂತ ಅಂದರೆ ಇಲ್ಲಿ ಎಚ್ ಅಂಡ್ ಓ ಎಚ್ ಇರುತ್ತೆ. ದಿಸ್ ಇಸ್ ಕಾರ್ಬನ್ 1, ಕಾರ್ಬನ್ 2. ಓಕೆ, ಇಲ್ಲಿ ಕಾರ್ಬನ್ 2 ಅಲ್ಲಿ ದೆರ್ ಇಸ್ ಡಿ ಎನ್ ಎ, sugars present in DNA and RNA. Okay, so then next will come on to the structures of heterocyclic bases. So adenine, guanine and cytosine, purine ಮತ್ತೆ pyrimidine bases ಯಾವ ರೀತಿ ಸ್ಟ್ರಕ್ಚರ್ಸ್ ಇರುತ್ತೆ ಅಂತ ಫಸ್ಟ್ ಐ ವಿಲ್ ಕನ್ಸಿಡರ್ ಪ್ಯೂರಿನ್ಸ್. ಓಕೆ, ಪ್ಯೂರಿನ್ಸ್ ಸ್ಟ್ರಕ್ಚರ್ಸ್ ಅಲಾಂಗ್ ವಿತ್ ದ ಹೆಟೆರೋಸೈಕ್ಲಿಕ್ ಬೇಸಸ್ ಯಾವುದಿರುತ್ತೆ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಅಂತ. ಫಸ್ಟ್ ಒನ್ನು ಅಡಿನೈನು. ಓಕೆ, ಅಡಿನೈನ್ which is present in RNA ಮತ್ತೆ DNA ಅಲ್ಲಿ present ಇರುತ್ತೆ, ಕರೆಕ್ಟಾ? which is present in RNA and DNA. The structure of this will be like so pyrimidine ring, so this is NH2 ಇರುತ್ತೆ and ಇಲ್ಲಿ so then here again so this is H and ಇಲ್ಲಿ N ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಡಿನೈನ್ ಸ್ಟ್ರಕ್ಚರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ಸೆಕೆಂಡ್ ಒನ್ ಪ್ಯೂರಿನ್ ಬೇಸ್ ವಿ ಹ್ಯಾವ್ ಗುವನೈನ್. ಓಕೆ, ಸೆಕೆಂಡ್ ಒನ್ ದಟ್ ಇಸ್ ಗುವನೈನ್. ಗುವನೈನ್ ವಿಚ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಬೋತ್ ಡಿ ಎನ್ ಎ ಮತ್ತು ಆರ್ ಎನ್ ಎ ಎರಡರಲ್ಲೂ ಪ್ರೆಸೆಂಟ್ ಇರುವಂಥ ನೈಟ್ರೋಜನಸ್ ಬೇಸ್. ಓಕೆ, ಸೊ ದ ಸ್ಟ್ರಕ್ಚರ್ ಫಾರ್ ದಿಸ್ ಇಟ್ ವಿಲ್ ಬಿ ಸೊ ಎನ್ ಅಂಡ್ ಎನ್. ಸೊ ಇಲ್ಲಿ ಎಚ್ ಅಟ್ಯಾಚ್ ಆಗಿರುತ್ತೆ. ದೆನ್ ಇಲ್ಲಿ ಪಿರಿಮಿಡಿನ್ ರಿಂಗು, ಸೊ ಪಿರಿಮಿಡಿನ್ ರಿಂಗ್ ಎನ್, ಸಾರಿ ನಾಟ್ ಪಿರಿಮಿಡಿನ್ ರಿಂಗ್, ಸೊ ಇಲ್ಲಿ ವಿ ಕ್ಯಾನ್ ಸಿ ಕಾರ್ಬನ್ ಡಬಲ್ ಬಾಂಡ್ ಓ ಅಂಡ್ ಎನ್ ಅಂಡ್ ಹಿಯರ್ ಎನ್. ಓಕೆ, ಲೈಕ್ ದಿಸ್. ಸೊ ಇಲ್ಲಿ ಆಲ್ಟರ್ನೇಟಿವ್ ಬಾಂಡ್ಸು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗುವನೈನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ವಿಚ್ ಈಸ್ ಪ್ರೆಸೆಂಟ್ ಇನ್ ಬೋತ್ ಬೋತ್ ಡಿ ಎನ್ ಎ ಮತ್ತು ಆರ್ ಎನ್ ಎದಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ದೀಸ್ ಟು ಆರ್ ದ ಪ್ಯೂರಿನ್ಸ್. ದೆನ್ ಇಫ್ ವಿ ಕಮ್ ಟು ದ ಪಿರಿಮಿಡಿನ್ಸ್ ಬಂದಾಗ pyrimidine bases which is present in a nucleic acid. So the third one is cytosine. Okay, cytosine. So ಈ cytosine ನಮಗೆ which is present in both DNA ಮತ್ತೆ RNA ಎರಡರಲ್ಲೂ ಸಹ ಪ್ರೆಸೆಂಟ್ ಇರುತ್ತೆ, DNA ಮತ್ತೆ RNA ದಲ್ಲಿ which is having the structure. So pyrimidine ring,
ಓಕೆ, ಆ್ಯಂಡ್ ನಮಗೆ ಇಲ್ಲಿ ಕೀಟೋನ್ ಗ್ರೂಪ್ ಇಲ್ಲಿ ಅಟ್ಯಾಚ್ ಆಗಿರುತ್ತೆ, ಆ್ಯಂಡ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್, ಆ್ಯಂಡ್ ಹಿಯರ್ ದೆರ್ ಈಸ್ ಅನ್ ಅಟ್ಯಾಚ್ಮೆಂಟ್ ಆಫ್ NH2 ಆ್ಯಂಡ್ ಇಲ್ಲಿ H ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೈಟೋಸಿನ್. ಆ್ಯಂಡ್ ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಫೋರ್ತ್ ಒನ್ನು. ಸೊ ಐ ವಿಲ್ ಕನ್ಸಿಡರ್ ಥಯಮಿನ್. ಥಯಮಿನನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಥಯಮಿನ್ ವಿಚ್ ಈಸ್ ಪ್ರೆಸೆಂಟ್ ಇನ್ DNA ಓನ್ಲಿ. ಸೊ DNA ಅಲ್ಲಿ ಮಾತ್ರ ಪ್ರೆಸೆಂಟ್ ಇರುವಂಥ ಪಿರಿಮಿಡಿನ್ ಬೇಸ್ ಯಾವುದು? ಥಯಮಿನ್. ಓಕೆ, so then the structure of this will be, so pyrimidine ring. So ಇಲ್ಲಿ ketone group attach ಆಗಿರುತ್ತೆ, here NH double bond O and ಇಲ್ಲಿ CH3 ಇರುತ್ತೆ. Okay, so this is the structure of thiamine which is present in DNA only. And fifth one which is the pyrimidine base present in the RNA, so that is uracil. ಸೊ RNA ನಮಗೆ ಓನ್ಲಿ ಯುರಾಸಿಲ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದ RNA ಅಂತ ನಾವು ತಗೊಳ್ತೀವಿ. ಸೊ ವಿಚ್ ಈಸ್ ಹ್ಯಾವಿಂಗ್ ದ ಸ್ಟ್ರಕ್ಚರ್, ಸೊ ಅಗೈನ್ ಪಿರಿಮಿಡಿನ್ ರಿಂಗ್ ಅಲ್ಲಿ ಡಬಲ್ ಬಾಂಡ್ ಓ ಅಂಡ್ ಇಲ್ಲಿ ಡಬಲ್ ಬಾಂಡ್ ಓ ಅಂಡ್ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಓಕೆ, ಸೊ ಏನು ಡಿಫ್ರೆನ್ಸ್ ಇಲ್ಲಿ ಅಂತ ಅಂದರೆ, ಸೊ ಯುರಾಸಿಲ್ ಮತ್ತು ಥಯಾಮಿನ್ಗೆ ವಾಟ್ ಈಸ್ ದ ಡಿಫ್ರೆನ್ಸ್? ಇಲ್ಲಿ ಒಂದು CH3 ಗ್ರೂಪ್ ಎಕ್ಸ್ಟ್ರಾ ಅಟ್ಯಾಚ್ ಆಗಿದೆ. ಓಕೆ, ಸೊ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ಆಫ್ ಪ್ಯೂರಿನ್ಸ್ ಅಂಡ್ ದ ಪಿರಿಮಿಡಿನ್ಸ್, ನೈಟ್ರೋಜನಸ್ ಬೇಸಸ್ ವಿತ್ ದ ಹೆಟೆರೋಸೈಕ್ಲಿಕ್ ರಿಂಗ್ಸ್. ಓಕೆ, ಸೊ ನೆಕ್ಸ್ಟ್ we will be having the structures of nucleotide ಮತ್ತೆ ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಟೈಡ್ ಸ್ಟ್ರಕ್ಚರ್ ವಿಲ್ ಬಿ, ಸೊ ಹೆಟೆರೋಸೈಕ್ಲಿಕ್ ರಿಂಗ್ ಇರುತ್ತೆ, ಹೆಟೆರೋಸೈಕ್ಲಿಕ್ ರಿಂಗ್. ಸೊ ಇಲ್ಲಿ ನಮ್ಗೆ ಯಾವುದಾದ್ರೂ ಬೇಸ್ ಅಟ್ಯಾಚ್ ಆಗಿರುತ್ತೆ ಆ್ಯಂಡ್ ಹೈಡ್ರೋಜನ್ ಆಟಮು, ಆ್ಯಂಡ್ ಇಲ್ಲಿ ವಿ ಕ್ಯಾನ್ ಸಿ H ಮತ್ತು OH, ಆ್ಯಂಡ್ ಹಿಯರ್ O ಮತ್ತು H ಇರುತ್ತೆ. ಓಕೆ, ಸಾರಿ H ಆ್ಯಂಡ್ OH ಇರುತ್ತೆ, ಆ್ಯಂಡ್ ಹಿಯರ್ H ಮತ್ತು CH2OH. ಓಕೆ, ಸೊ ಇದು ನ್ಯೂಕ್ಲಿಯೋಸೈಡ್ ಅಂತ ಹೇಳ್ತೀವಿ. ಓಕೆ, ನ್ಯೂಕ್ಲಿಯೋಸೈಡ್. ಓಕೆ, ದೆನ್ ಇಫ್ ವಿ ಕಮ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ನ್ಯೂಕ್ಲಿಯೋಟೈಡ್ ಅಂತ ಬಂದಾಗ, ನ್ಯೂಕ್ಲಿಯೋಸೈಡ್ ಅಲ್ಲಿ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ವಾಟ್? ನೈಟ್ರೋಜಿನಸ್ ಬೇಸು ಪ್ಲಸ್ ಪೆಂಟೋಸ್ ಶುಗರು. ಸೊ ಇವೆರಡು ಮಾತ್ರ ನ್ಯೂಕ್ಲಿಯೋಸೈಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದೇ ನಾವು ಇಫ್ ಯು ಕನ್ಸಿಡರ್ ನ್ಯೂಕ್ಲಿಯೋಟೈಡ್, ಸೊ ನ್ಯೂಕ್ಲಿಯೋಟೈಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ ನೈಟ್ರೋಜಿನಸ್ ಬೇಸ್ ಮತ್ತೆ ಪೆಂಟೋಸ್ ಶುಗರು ಎರಡೂ ಪ್ರೆಸೆಂಟ್ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈಗ ದ ಸೇಮ್ ನೈಟ್ರೋಜಿನಸ್ ಪೆಂಟೋಸ್ ಶುಗರ್ ಮತ್ತೆ ಫಾಸ್ಫೇಟ್ ಗ್ರೂಪ್. ಓಕೆ, ಸೊ ಈಗ ಐಲ್ ರೈಟ್ ಫಸ್ಟ್ ನೈಟ್ರೋಜಿನಸ್ ಹೆಟೆರೋಸೈಕ್ಲಿಕ್ ರಿಂಗ್ ವಿಚ್ ಈಸ್ ಅಟ್ಯಾಚ್ಡ್ ಟು ದ ನೈಟ್ರೋಜಿನಸ್ ಬೇಸು ಮತ್ತೆ ಪೆಂಟೋಸ್ ಶುಗರು. ಸೊ ದಿಸ್ ಇಸ್ ದ ಹೆಟೆರೋಸೈಕ್ಲಿಕ್ ರಿಂಗ್. ಸೊ ಹಿಯರ್ ಒನ್ ಬೇಸ್ ಅಟ್ಯಾಚ್ ಆಗುತ್ತೆ, ನೈಟ್ರೋಜಿನಸ್ ಬೇಸು. ಸೊ ಅದು ನಮಗೆ ಅಡಿನೈನು, ಗುವನೈನು, ಸೈಟೋಸಿನ್ ಮತ್ತೆ ಯುರಾಸಿಲ್ ಅಥವಾ ಥಯಮಿನ್ ಬರುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ವೆದರ್ ಇಟ್ ಈಸ್ ಪ್ರೆಸೆಂಟ್ ಇನ್ RNA ಅಥವಾ DNA ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೆನ್ H ಮತ್ತೆ OH ಆ್ಯಂಡ್ ಹಿಯರ್ H, ಆ್ಯಂಡ್ ನೋಡಿ ಇಲ್ಲಿ ನಮಗೆ CH2OH ಇರುತ್ತಲ್ವಾ, ಒನ್ ಹೈಡ್ರೋಜನ್ ಆಟಮ್ ವಿಲ್ ಬಿ ರೀಪ್ಲೇಸ್ಡ್ ಬೈ ವಾಟ್? ಫಾಸ್ಫೇಟ್ ಗ್ರೂಪಿಂದ ರೀಪ್ಲೇಸ್ ಆಗುತ್ತೆ, PO4 2 minus. So 2 oxygen atom will carries negative charge. So this is the nucleotide is the combination of what? Nitrogenous base, phosphate, pentose sugar ಮತ್ತೆ phosphate group present ಇರೋದನ್ನ ನಾವು ನೋಡ್ಬೋದು. ಓಕೆ, ಸೊ ದಟ್ ಈಸ್ ಅಬೌಟ್ ದ ನ್ಯೂಕ್ಲಿಯೋಸೈಡ್ ಮತ್ತೆ ನ್ಯೂಕ್ಲಿಯೋಟೈಡ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತ ಅಂದರೆ the compounds containing a large number of nucleotides. ಲಾರ್ಜ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ವಾಟ್? ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ಸ್ ನಾವು ಇದಕ್ಕೆ RNA ಮತ್ತೆ DNA ಕೊಡ್ಬೋದು. RNA ಆ್ಯಂಡ್ DNA are the examples for what? Polynucleotide. So ಈಗ ನೆಕ್ಸ್ಟ್ ಇಫ್ ಯು ಕನ್ಸಿಡರ್ what is the difference for RNA ಮತ್ತೆ DNA ಅಂತ ತಗೊಂಡಾಗ, so DNA will be having the double DNA is having what? So if we come to the differences for DNA and RNA is a single stranded polynucleotide chain. Okay, so this is single stranded ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಪಾಲಿನ್ಯೂಕ್ಲಿಯೋಟೈಡ್. ಓಕೆ, ಸೊ ಅದೇ DNA ಬಂದಾಗ ಇಟ್ ಈಸ್ ಎ ಡಬಲ್ ಸ್ಟ್ರಾಂಡೆಡ್.
ಓಕೆ, ಡಬಲ್ ಸ್ಟ್ರಾಂಡೆಡ್ ಪಾಲಿನ್ಯೂಕ್ಲಿಯೋಟೈಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದ ಶುಗರ್ ಪ್ರೆಸೆಂಟ್ ಇನ್ ಆರ್ ಎನ್ ಎ ಅಂತ ಅಂದರೆ ದಟ್ ಈಸ್ ಬೀಟಾ ಡಿ ರೈಬೋಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದ ಶುಗರ್ ಪ್ರೆಸೆಂಟ್ ಇನ್ ಡಿ ಎನ್ ಎ ಅಂತ ಅಂದರೆ ಸೊ ದಟ್ ಈಸ್ ಬೀಟಾ ಡಿ ಟು ಡಿಆಕ್ಸಿ ರೈಬೋಸ್. ಟು ಡಿಆಕ್ಸಿ ರೈಬೋಸ್ ಏನಿದೆ, ಸೊ ದಟ್ ಈಸ್ ದ ಶುಗರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಡಿ ಎನ್ ಎ. ಸೊ ದೆನ್ ಡಿ ಎನ್ ಎ ಇಟ್ ವಿಲ್ ರೆಪ್ಲಿಕೇಟ್ಸ್. ಸೊ ಡಿ ಎನ್ ಎ ಏನಾಗುತ್ತೆ, ರೆಪ್ಲಿಕೇಟ್ಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದಿಸ್ ಆರ್ ಎನ್ ಎ ಡಸ್ ನಾಟ್ ರೆಪ್ಲಿಕೇಟ್ಸ್. ಆರ್ ಎನ್ ಎ ಏನು ಡಸಂಟ್ ರೆಪ್ಲಿಕೇಟ್ಸ್ ಅಂತ ನಾವು ಡಿಫ್ರೆನ್ಸಸ್ನ ಹೇಳ್ಬೋದು. ಸೊ ದೆನ್ ಅನದರ್ ಡಿಫ್ರೆನ್ಸ್ ಇಸ್ ಇಟ್ ಕಂಟ್ರೋಲ್ಸ್. ಓಕೆ, ಸೊ ಡಿ ಎನ್ ಎ ಕಂಟ್ರೋಲ್ಸ್ ದ genetic information transmission of. So control transmission of genetic information, control transfer of genetic information from generation to generation ಕ್ಯಾರಿ ಆಗೋದೇನಾಗುತ್ತೆ, ಲೈಕ್ ಕಂಟ್ರೋಲ್ ಇರುತ್ತೆ. ಸೊ ಕಂಟ್ರೋಲ್ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನ ಟ್ರಾನ್ಸ್ಫರ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಆರ್ ಎನ್ ಎ ಬಂದು ಇಟ್ ರೆಗ್ಯುಲೇಟ್ಸ್ ಪ್ರೋಟೀನ್ ಸಿಂಥಸಿಸ್. ಓಕೆ, ರೆಗ್ಯುಲೇಟ್ಸ್ ಪ್ರೋಟೀನ್ ಸಿಂಥಸಿಸ್ ಆಗೋದನ್ನ ರೆಗ್ಯುಲೇಟ್ ಮಾಡುತ್ತೆ, ರೆಗ್ಯುಲೇಟ್ಸ್ ಪ್ರೋಟೀನ್ ಸಿಂಥಸಿಸ್. ಸೊ ಡಿ ಎನ್ ಎ ಬಂದಾಗ ಡಿ ಎನ್ ಎ ವಿಲ್ ಬಿ ಹ್ಯಾವಿಂಗ್ ದ ಮಾಲಿಕ್ಯುಲರ್ ಮಾಸ್ ಎಷ್ಟಿರುತ್ತೆ ಅಂದರೆ ಡಿ ಎನ್ ಎದು 6 to 16 ಮಿಲಿಯನ್, 6 ಇಂದ 16 ಮಿಲಿಯನ್ ಯು ಇರುತ್ತೆ. ಆ್ಯಂಡ್ ಆರ್ ಎನ್ ಎ ಮಾಲಿಕ್ಯುಲರ್ ಮಾಸ್ ಎಷ್ಟಿರುತ್ತೆ ಅಂದರೆ 20,000 to 40,000 ಯು ಇರುತ್ತೆ. ಓಕೆ, 40,000 ಯು. ಓಕೆ, ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ವಿ ಕ್ಯಾನ್ ಗಿವ್ ಫಾರ್ ದ ಆರ್ ಎನ್ ಎ ಮತ್ತು ಡಿ ಎನ್ ಎ. ಸೊ ನಿಮಗೆ ಡಿಫ್ರೆನ್ಸ್ ವೈಸು ಸಹ 2 ಮಾರ್ಕ್ಗೆ ಗಿವ್ ದ ಡಿಫ್ರೆನ್ಸಸ್ ಫಾರ್ 3 ಮಾರ್ಕ್ಗೆ ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ ಎನ್ ಎ ಮತ್ತು ಡಿ ಎನ್ ಎ ಅಂತ ಕೇಳೋ ಚಾನ್ಸಸ್ಸು ಇರುತ್ತೆ. So after this, next we'll move on to the very important topics in this nucleic acids. So that is the structure of DNA. Okay, so structure of DNA was proposed by Watson and Crick. Watson ಮತ್ತೆ ಕ್ರಿಕ್ ಏನಿದ್ದಾರೆ 1953 ಅಲ್ಲಿ ಡಿ ಎನ್ ಎ ಮಾಡೆಲ್ ಆಫ್ ಸ್ಟ್ರಕ್ಚರ್ ಅನ್ನ ಪ್ರಪೋಸ್ ಮಾಡ್ತಾರೆ. ಎ ಡಿ ಎನ್ ಎ ಮಾಲಿಕ್ಯೂಲ್ ಕನ್ಸಿಸ್ಟ್ಸ್ ಆಫ್ ಎ 2 strands twisted in the form of double helix. ಸೊ ಡಿ ಎನ್ ಎ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ನಮಗೆ ಡಬಲ್ ಹೆಲಿಕ್ಸ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ವಿಚ್ ಕಂಟೈನ್ಸ್ ಎ 2 strands. ಡಿ ಎನ್ ಎ ಸ್ಟ್ರಕ್ಚರ್ ಅಲ್ಲಿ ನಮಗೆ 2 strands ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಅಂಡ್ ಡಿ ಎನ್ ಎ ಮಾಲಿಕ್ಯೂಲ್ ಲುಕ್ಸ್ ಲೈಕ್ ಎ ಸ್ಪೆರಿಕಲ್ ಸ್ಟೇರ್ ಕೇಸ್. ಸ್ಪೆರಿಕಲ್ ಆಗಿ ನಮಗೆ ಸ್ಟೇರ್ಸ್ ಏನಿರುತ್ತೆ ಅದು ಸ್ಪೈರಲ್ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರೋದು ತರ ನಮಗೆ ಅಪಿಯರ್ ಆಗುತ್ತೆ. ದೆನ್ ದ 2 strands ಆಫ್ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಕಾಯಿಲ್ಡ್ ಅರೌಂಡ್ ಈಚ್ ಅದರ್ ಇನ್ ದ ಫಾರ್ಮ್ ಆಫ್ ಎ ಡಬಲ್ ಹೆಲಿಕ್ಸ್. ಸೊ ದ 2 strands ಆಫ್ ದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇರುತ್ತೆ ಕಾಯಿಲ್ಡ್ ಅರೌಂಡ್ ಈಚ್ ಅದರ್ ಇನ್ ದ ಫಾರ್ಮ್ ಆಫ್ ಡಬಲ್ ಹೆಲಿಕ್ಸ್ ಫಾರ್ಮ್ ಅಲ್ಲಿ ನಾವು ಈ ಸ್ಟ್ರಕ್ಚರ್ ಆಫ್ ಡಿ ಎನ್ ಎನ ಅಬ್ಸರ್ವ್ ಮಾಡ್ಬೋದು. ಅಂಡ್ ದ ಸ್ಟ್ರಾಂಡ್ಸ್ ಆರ್ ಮೇಡ್ ಅಪ್ ಆಫ್ ನೈಟ್ರೋಜಿನಸ್ ಬೇಸ್ ಪೇರ್ಸ್ ಕನೆಕ್ಟೆಡ್ ಬೈ ಎ ಹೈಡ್ರೋಜನ್ ಬಾಂಡ್. ಸೊ ಈ ಡಬಲ್ ಸ್ಟ್ರಾಂಡೆಡ್ ಸ್ಟ್ರಕ್ಚರ್ ಏನಿರುತ್ತೆ, ಬೋತ್ ದ 2 strands ಆರ್ ಮೇಡ್ ಬೈ ದ ನೈಟ್ರೋಜಿನಸ್ ಬೇಸ್ ಪೇರ್ಸು ಥ್ರೂ ಹೈಡ್ರೋಜನ್ ಬಾಂಡ್ಸ್ ಮುಖಾಂತರ ಕನೆಕ್ಟ್ ಆಗಿದೆ ಅನ್ನೋ ತರ ನಮಗೆ ಅಪಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಲಾಂಗ್ ಸ್ಟ್ರಾಂಡ್ಸ್ ಆರ್ ಮೇಡ್ ಅಪ್ ಆಫ್ ಪೆಂಟೋ ಶುಗರ್ ಅಂಡ್ ಫಾಸ್ಫೇಟ್ ಆಲ್ಟರ್ನೇಟಿಂಗ್ ವಿತ್ ಈಚ್ ಅದರ್. ಮತ್ತೆ ಲಾಂಗ್ ಸ್ಟ್ರಾಂಡ್ಸ್ ಏನಿರುತ್ತೆ ಅದರಲ್ಲಿ, ಸೊ ದಟ್ ಲಾಂಗ್ ಸ್ಟ್ರಾಂಡ್ಸ್ ಆರ್ ಮೇಡ್ ಅಪ್ ಆಫ್ ವಾಟ್, ಪೆಂಟೋ ಶುಗರ್ ಮತ್ತೆ ಫಾಸ್ಫೇಟ್ ಗ್ರೂಪ್ ಇಂದ ಮಾಡಿ ಲೈಕ್ ಕನೆಕ್ಟ್ ಆಗಿರುತ್ತೆ. ಅಂಡ್ ದ ಬೇಸ್ ಪೇರ್ಸ್ ಹ್ಯಾವ್ ಒನ್ ನೈಟ್ರೋಜಿನಸ್ ಬೇಸ್ ಫ್ರಮ್ ದ ಪ್ಯೂರಿನ್ ಅಂಡ್ ಅನದರ್ ಫ್ರಮ್ ದ ಪಿರಿಮಿಡಿನ್ ಗ್ರೂಪ್. ಸೊ ಈ ನೈಟ್ರೋಜಿನಸ್ ಬೇಸ್ ಪೇರ್ಸ್ ಏನಿರುತ್ತೆ ಅದು ಒಂದು ಬೇಸ್ ನೈಟ್ರೋಜಿನಸ್ ಬೇಸ್ ಇಂದ ನೈಟ್ರೋಜಿನಸ್ ಬೇಸ್ ಫ್ರಮ್ ದ ಪ್ಯೂರಿನ್ ಇಂದ ಒಂದು ನೈಟ್ರೋಜಿನಸ್ ಬೇಸು, ಪಿರಿಮಿಡಿನ್ ಇಂದ ಅನದರ್ ನೈಟ್ರೋಜಿನಸ್ ಬೇಸ್ ಏನಾಗುತ್ತೆ, ಪೇರ್ ಆಗಿರುತ್ತೆ. ದೆನ್ the pairing between nitrogenous bases is always adenine thymine and guanine cytosine. So DNA structure ಅಲ್ಲಿ ಆಲ್ವೇಸ್ ಯಾವಾಗ್ಲೂ ಅಡಿನೈನು ಥೈಮಿನ್ ಜೊತೆ ಪೇರ್ ಆಗುತ್ತೆ ಅಂಡ್ ಗುವನೈನು ಸೈಟೋಸಿನ್ ಜೊತೆ ಪೇರ್ ಆಗಿರುತ್ತೆ. ದ ನೈಟ್ರೋಜಿನಸ್ ಬೇಸಸ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ನೈಟ್ರೋಜಿನಸ್ ಬೇಸಸ್ ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಆಗಿರುತ್ತೆ. ದೆನ್ ದ ನ್ಯೂಕ್ಲಿಯೋಟೈಡ್ಸ್ ಮೇಕಿಂಗ್ ಅಪ್ ಈಚ್ ಸ್ಟ್ರಾಂಡ್ ಆಫ್ DNA ಆರ್ ಕನೆಕ್ಟೆಡ್ ಬೈ ಎ
ಫಾಸ್ಫೋಡೈಎಸ್ಟರ್ ಬಾಂಡ್ಸ್. ಸೊ ಈ ನ್ಯೂಕ್ಲಿಯೋಟೈಡ್ಸ್ ಏನಿದೆ ಮೇಕಿಂಗ್ ಅಪ್ ಈಚ್ ಸ್ಟ್ರಾಂಡ್ ಆಫ್ DNA ಆರ್ ಕನೆಕ್ಟೆಡ್ ಬೈ ಎ ಫಾಸ್ಫೋಡೈಎಸ್ಟರ್ ಬಾಂಡ್ಸ್ ಅಂತ ನಾವು ಹೇಳ್ತೀವಿ. ದಿಸ್ ಫಾರ್ಮ್ಸ್ ದ ಬ್ಯಾಕ್ ಬೋನ್ ಆಫ್ ಈಚ್ DNA ಸ್ಟ್ರಾಂಡ್. ಸೊ ಇದು ಈಚ್ DNA ಸ್ಟ್ರಾಂಡ್ಗೆ ಬ್ಯಾಕ್ ಬೋನ್ ಅಂತ ನಾವು ಹೇಳ್ತೀವಿ, ದಟ್ ಈಸ್ ಫಾಸ್ಫೋಎಸ್ಟರ್ ಬಾಂಡ್ಸ್. ದೆನ್ ಅಡಿನೈನ್ ಪೇರ್ಸ್ ವಿತ್ ಥೈಮಿನ್ ಬೈ 2 ಹೈಡ್ರೋಜನ್ ಬಾಂಡ್ಸ್. ಸೊ ಅಡಿನೈನು ಥೈಮಿನ್ ಜೊತೆ ಕಂಬೈನ್ ಆದಾಗ ಲೈಕ್ ಬಾಂಡ್ ಪೇರ್ ಆದಾಗ 2 ಹೈಡ್ರೋಜನ್ ಬಾಂಡ್ಸ್ ಮುಖಾಂತರ ಪೇರ್ ಆಗಿರುತ್ತೆ. ಅಂಡ್ ಗುವನೈನ್ pairs with the cytosine by 3 hydrogen bonds. So guanine always pairs with the cytosine with the 3 hydrogen bonds ಅಂತ ನಾವು ಹೇಳ್ತೀವಿ. ಸೊ ಈಗ ಬೈ ಕನ್ಸಿಡರಿಂಗ್ ಆಲ್ ದೀಸ್ ಪಾಯಿಂಟ್ಸ್ ವಿಲ್ ಸಿ ದ ಸ್ಟ್ರಕ್ಚರ್ ಆಫ್ DNA. ನೋಡಿ ಇದು ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ DNA. ಸೊ ವಿಚ್ ಈಸ್ ಹ್ಯಾವಿಂಗ್ ದ 2 ಸ್ಟ್ರಾಂಡ್ಸ್ ಅಂದ್ರೆ ನೋಡಿ 3' to 5' 1 ಸ್ಟ್ರಾಂಡ್ ಆದ್ರೆ 5' to 3' ಅನದರ್ ಸ್ಟ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂಡ್ ಇದರಲ್ಲಿ ಆಲ್ವೇಸ್ ನೋಡಿ ಗುವನೈನ್ ಇಸ್ ಪೇರ್ ವಿತ್ ಸೈಟೋಸಿನ್ ಅಂಡ್ ಸೈಟೋಸಿನ್ ಇಸ್ ಪೇರ್ ವಿತ್ ವಾಟ್ ಗುವನೈನ್. ಅದೇ ತರ ಥೈಮಿನ್ ಇಸ್ ಪೇರ್ ವಿತ್ ಅಡಿನೈನ್ ಅಂಡ್ ಅಡಿನೈನ್. ಓಕೆ, ಸೊ ನೋಡಿ ಇಲ್ಲಿ ಬೇಸ್ ಪೇರ್ಸ್ ಯಾವ ರೀತಿ ಕಂಬೈನ್ ಆಗಿರುತ್ತೆ ಅಂತ. ಸೊ ನೈಟ್ರೋಜಿನಸ್ ಬೇಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ DNA ಯಾವ್ದಿರುತ್ತೆ? ಅಡಿನೈನು, ಗುವನೈನು, ಸೈಟೋಸಿನ್, ಥೈಮಿನ್ ಪ್ರೆಸೆಂಟ್ ಇರುತ್ತೆ. ಸೊ ಆಲ್ವೇಸ್ ಗುವನೈನ್ ಇಸ್ ಪೇರ್ ವಿತ್ ವಾಟ್? ಸೈಟೋಸಿನ್. ಥೈಮಿನ್ ಇಸ್ ಆಲ್ವೇಸ್ pairing with what? ಅಡಿನೈನ್ ಅಂತ ನಾವು ಹೇಳ್ತೀವಿ. ಅಂಡ್ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್. ಸೊ ಬ್ಯಾಕ್ ಬೋನ್ ಏನಿದೆ ಇದು ಈ ಫಾರ್ಮ್ ಏನಿದೆ, ಸೊ ಇದರಲ್ಲಿ ನಮಗೆ ಶುಗರು, ಪೆಂಟೋ ಶುಗರು ಮತ್ತೆ ಫಾಸ್ಫೇಟ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಟ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ DNA ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸ್ಟ್ರಕ್ಚರ್ ಆಫ್ DNA. So after this, next we will be having structural difference between DNA ಮತ್ತೆ RNA. ಏನ್ ಡಿಫ್ರೆನ್ಸ್ ಇರುತ್ತೆ? DNA is a double stranded structure. RNA is a single stranded. And the sugar present in DNA is 2-deoxyribose sugar is present. RNA ದಲ್ಲಿ ribose sugar is present. And again DNA ಅಲ್ಲಿ bases present are ಅಡಿನೈನು, ಗುವನೈನು, ಸೈಟೋಸಿನ್ ಮತ್ತೆ ಥಯಾಮಿನ್. RNA ಅಲ್ಲಿ ಇನ್ಸ್ಟೆಡ್ ಆಫ್ ಥಯಾಮಿನ್ ನಮಗೆ ರಿಮೈನಿಂಗ್ ಆಲ್ ದ ಶುಗರ್ಸ್ ಬೇಸಸ್ ಸೇಮ್ ಇರುತ್ತೆ. ಈ ಥಯಾಮಿನ್ DNA ಅಲ್ಲಿ ಪ್ರೆಸೆಂಟ್ ಇದ್ರೆ ಯುರಾಸಿಲ್ RNA ಅಲ್ಲಿ ಪ್ರೆಸೆಂಟ್ ಇರುತ್ತೆ. ದೆನ್ ಪ್ರೆಸೆಂಟ್ ಮೇನ್ಲಿ ಇನ್ ದ ನ್ಯೂಕ್ಲಿಯೈ ಆಫ್ ದ ಸೆಲ್. ಸೊ DNA ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಮೇನ್ಲಿ ಇನ್ ದ ನ್ಯೂಕ್ಲಿಯೈ ಆಫ್ ದ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. RNA ಆಲ್ವೇಸ್ ಪ್ರೆಸೆಂಟ್ ಥ್ರೂ ಔಟ್ ದ ಸೆಲ್. ಸೊ ಥ್ರೂ ಔಟ್ ದ ಸೆಲ್ ಅಲ್ಲಿ RNA ಪ್ರೆಸೆಂಟ್ ಇರೋದನ್ನ ನಾವು ನೋಡ್ಬೋದು. ಸೊ ದಟ್ ಈಸ್ ದ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸಸ್ ಬಿಟ್ವೀನ್ DNA and RNA. After this, next we have biological functions of nucleic acids. So nucleic acids ಏನ್ biological functions ಇರುತ್ತೆ ಅಂದ್ರೆ DNA is responsible for maintaining the identity of different species of organisms. So DNA is having the responsible for what? Maintaining the identity of different species of organisms. And the second use is a DNA molecule is capable of self duplication during cell division. So DNA cell division ಆಗುವಾಗ ಏನಾಗುತ್ತೆ? ಸೇಮ್ ಕೈಂಡ್ ಆಫ್ DNA molecule ಸೆಲ್ಫ್ ಡ್ಯೂಪ್ಲಿಕೇಟ್ ಆಗ್ತಾ ಬರ್ತಾ ಇರುತ್ತೆ. ದೆನ್ ಥರ್ಡ್ ಒನ್ ಇಸ್ ಪ್ರೋಟೀನ್ ಸಿಂಥಸಿಸ್ ಬೈ RNA molecule. ಸೊ ಇನ್ನು ಪ್ರೋಟೀನ್ ಸಿಂಥಸಿಸ್ ಆಗಬೇಕು ಅಂತ ಅಂದರೆ ಬೈ RNA molecules. ಸೊ DNA is ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಅಂಡ್ ಮೆಸೇಜ್ ಆಫ್ ಪ್ರೋಟೀನ್ ಸಿಂಥಸಿಸ್ ಆಫ್ ಎ ಪರ್ಟಿಕ್ಯುಲರ್ ಪ್ರೋಟೀನ್ ಇಸ್ ಪ್ರೆಸೆಂಟ್ ಇನ್ DNA. ಸೊ ಈಗ ನಮಗೆ ಪ್ರೋಟೀನ್ ಸಿಂಥಸಿಸ್ ಆಗುವಾಗ ನಮಗೆ RNA ಇರ್ಬೋದು, tRNA ಇರ್ಬೋದು ಅಥವಾ mRNA ಏನಿದೆ ಮೆಸೆಂಜರ್ RNA ಪ್ರೋಟೀನ್ಸ್ ಸಿಂಥಸಿಸ್ಗೆ ಹೋಗ್ಬೇಕು ಅಂತ ಅಂದ್ರೆ ದಟ್ ಈಸ್ ಪ್ರೆಸೆಂಟ್ ಇನ್ ಪರ್ಟಿಕ್ಯುಲರ್ ಇನ್ DNA ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ವಿಟಮಿನ್ಸ್ ಟಾಪಿಕ್. ಸಿ ವಿಟಮಿನ್ಸ್ ಅಂತ ಅಂದ್ರೆ ವಿಟಮಿನ್ಸ್ ಆರ್ ದ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ required for the normal health. So vitamins which are required for what? Normal health ge main important ಬೇಕಾಗುತ್ತೆ. And normal health, growth and maintenance of the body. And vitamins are the vital for the body, and vitamins cannot be produced by the body and they are provided through a diet. So ನಮ್ಮ ಬಾಡಿಯಲ್ಲಿ ವಿಟಮಿನ್ಸ್ ಸಿಂಥಸೈಸ್ ಆಗಲ್ಲ, ಅದನ್ನ ಥ್ರೂ ಫುಡ್ ಮುಖಾಂತರ ವಿ ಶುಡ್ ಕನ್ಸ್ಯೂಮ್ ವೈಟಮಿನ್ಸ್ ಥ್ರೂ ಸಮ್ ಸೋರ್ಸಸ್ ಇಂದ ನಾವೇನ್ ಮಾಡಬೇಕು ಅದನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಫ್ ವಿ ಕಮ್ ಟು ದ next if we come to the classification of vitamins.
classification of vitamins. So the first one is, which is very very important for the 2 mark, fat soluble vitamins anta ide. So fat soluble vitamins andre the vitamins which are soluble in fat. ಸೊ ಯಾವ ವಿಟಮಿನ್ಸ್ ಫ್ಯಾಟ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ ಅಂಡ್ ಆಯಿಲ್ಸ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ, ಬಟ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದ್ರೆ ಏನು, ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ದೇ ಆರ್ ಸಾಲ್ಯುಬಲ್ ವಿತ್ ದ ಫ್ಯಾಟ್ಸ್ ಅಂಡ್ ದ ಆಯಿಲ್ಸ್. ಸೊ ದೋಸ್ ವಿ ಕಾಲ್ ಇಟ್ ಆಸ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಯಾವ್ಯಾವುದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಅಂದ್ರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಅಂಡ್ ವಿಟಮಿನ್ ಕೆ. ಸೊ ದೀಸ್ ಆರ್ ವಿ ಕ್ಯಾನ್ ಕನ್ಸಿಡರ್ಡ್ ಆಸ್ ವಾಟ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ನಾವು ತಗೊಳ್ತೇವೆ. ದೆನ್ ದೇ ಆರ್ ಸ್ಟೋರ್ಡ್ ಇನ್ ಲಿವರ್ ಅಂಡ್ ಅಡಿಪೋಸ್ ಫ್ಯಾಟ್ ಸ್ಟೋರಿಂಗ್ ಟಿಶ್ಯೂಸ್. ಸೊ ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಅಂದ್ರೆ ಲಿವರ್ ಮತ್ತೆ ಅಡಿಪೋಸ್ ಟಿಶ್ಯೂಸ್ ಅಲ್ಲಿ ಇನ್ ದ ಫಾರ್ಮ್ ಆಫ್ ಫ್ಯಾಟ್ ಸ್ಟೋರಿಂಗ್ ಕಂಟೆಂಟ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. Next we have water soluble vitamins. So next, water soluble vitamins andre ಏನು, vitamins which are soluble in water are called water soluble vitamins. So ಯಾವ vitamins water ಅಲ್ಲಿ soluble ಆಗುತ್ತೆ ಅದನ್ನ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ದೀಸ್ ಇನ್ಕ್ಲೂಡ್ ವಿಟಮಿನ್ ಬಿ ಮತ್ತೆ ಸಿ. ಸೊ ಎಡಿಇಕೆ ವಿಟಮಿನ್ಸ್ ಆರ್ ದ ಎಕ್ಸಾಂಪಲ್ ಫಾರ್ ವಾಟರ್ ಇನ್ಸಾಲ್ಯುಬಲ್ ವಿಟಮಿನ್ಸ್. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಯಾವ್ದಾಗಿರುತ್ತೆ, ವಿಟಮಿನ್ ಬಿ ಮತ್ತೆ ವಿಟಮಿನ್ ಸಿ ಆರ್ ದ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್. ದೆನ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮಸ್ಟ್ ಬಿ ಸಪ್ಲೈಡ್ ರೆಗ್ಯುಲರ್ಲಿ ಇನ್ ದ ಡಯಟ್. ಸೊ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ನ ನಾವು ಯಾವಾಗ್ಲೂ ಥ್ರೂ ಡಯಟ್ ಮುಖಾಂತರ ಏನ್ ಮಾಡ್ತೀವಿ, ನಮ್ಮ ಬಾಡಿಗೆ ಕನ್ಸ್ಯೂಮ್ ಮಾಡ್ತಾ ಹೋಗ್ಬೇಕು. ಬಿಕಾಸ್ they are readily excreted in urine and cannot be stored in our body. So ಆ water soluble vitamins ಏನಾಗುತ್ತೆ, so it can be excreted through the urine ಮುಖಾಂತರ ಅದು ಹೊರಗಡೆ ಹೋಗುತ್ತೆ and it cannot be stored in our ಬಾಡಿಯಲ್ಲಿ ಅದು ಸ್ಟೋರ್ ಆಗೋದಿಲ್ಲ. ನೆಕ್ಸ್ಟ್ ವಿಟಮಿನ್ಸ್ ಅಂಡ್ ಡಿಫಿಷಿಯನ್ಸಿ ಡಿಸೀಸಸ್. ಸೊ ಈಗ ಯಾವ ವಿಟಮಿನ್ಸ್ ಡೆಫಿಷಿಯನ್ಸಿಯಿಂದ ಬಾಡಿಯಲ್ಲಿ ನಮಗೆ ಏನು ಡಿಸೀಸಸ್ ಕಾಸ್ ಆಗುತ್ತೆ ಅಂತ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸಿ ಹಿಯರ್ ಫಸ್ಟ್ ಒನ್ ವಿ ಹ್ಯಾವ್ ವಿಟಮಿನ್ ಎ ರೆಟಿನಾಲ್. ಓಕೆ, ಸೊ ದೆನ್ ವಾಟ್ ಆರ್ ದ ಸೋರ್ಸಸ್ ಆಫ್ ವಿಟಮಿನ್ ಎ ಅಂದರೆ ಫಿಶ್ ಲಿವರ್ ಆಯಿಲು, ಕ್ಯಾರೆಟ್ಸು, ಬಟರ್ ಮತ್ತು ಮಿಲ್ಕ್. ಸೊ ಈ ಫುಡ್ಡಲ್ಲಿ ನಮಗೆ ವಿಟಮಿನ್ ಎ ಸಿಗುತ್ತೆ. ಸೊ ಈಗ ಬಿಕಾಸ್ ಆಫ್ ದ ಈಗ ಒಂದು ಪರ್ಸನಲ್ಲಿ ವಿಟಮಿನ್ ಎ ಡಿಫಿಷಿಯನ್ಸಿ ಇದೆ ಅಂದರೆ ಇಟ್ ಮೇ ಲೀಡ್ಸ್ ಟು ನೈಟ್ ಬ್ಲೈಂಡ್ನೆಸ್. ಓಕೆ, ಸೊ ನೈಟಲ್ಲಿ ಕಣ್ಣು ಕಾಣದೇ ಇರೋವಂಥ ಡಿಸೀಸ್ ನಮಗೆ ಅಪಿಯರ್ ಆಗುತ್ತೆ. ಆಲ್ಸೋ ಕಾಲ್ ಇಟ್ ಆಸ್ ಗ್ಸೆರೋಪ್ಥಾಲ್ಮಿಯಾ ಅಂತ ಹೇಳ್ತೀವಿ. ಓಕೆ, ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಫಿಷಿಯನ್ಸಿ ನಿಮಗೆ ಕೇಳೋ ಚಾನ್ಸಸ್ಸು ಇರುತ್ತೆ, ಡಿಸೀಸ್. ದೆನ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ವಿಟಮಿನ್ ಬಿ1 ಥಯಮಿನ್. ಓಕೆ, ವಿಟಮಿನ್ ಬಿ1 ಅಲ್ಲಿ ಥೈಮಿನ್ ಪ್ರೋಟೀನ್ ಜಾಸ್ತಿ ಇರುತ್ತೆ ವಿಟಮಿನ್. ಸೊ ಈಸ್ಟು, ಮಿಲ್ಕು, ಗ್ರೀನು ವೆಜಿಟೇಬಲ್ಸು ಆ್ಯಂಡ್ ಸಿರಿಯಲ್ಸ್, ಈಸ್ಟ್ ಇರ್ಬೋದು, ಮಿಲ್ಕ್ ಇರ್ಬೋದು ಅಥವಾ ಗ್ರೀನ್ ವೆಜಿಟೇಬಲ್ಸ್ ಮತ್ತು ಸಿರಿಯಲ್ಸ್ ಏನಿದೆ, ಸೊ ಈ ಎಲ್ಲ ಸೋರ್ಸಸಲ್ಲಿ ನಾವು ವಿಟಮಿನ್ ಬಿ1 ಅವೈಲಬಲ್ ಇರುತ್ತೆ. ಸೊ ದ ಪರ್ಸನ್ ಹೂ ಈಸ್ ಸಫರಿಂಗ್ ಫ್ರಮ್ ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಬಿ1 ಇಟ್ ಮೇ ಲೀಡ್ಸ್ ಟು ದ ಬೆರಿ ಡಿಸೀಸ್. ಸೊ ಬೆರಿ ಡಿಸೀಸು ಕಾಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ದೆನ್ ಥರ್ಡ್ ಒನ್ ವಿ ಹ್ಯಾವ್ ವಿಟಮಿನ್ ಬಿ ಟು. ಸೊ ರೈಬೋಫ್ಲೇವಿನ್ ಅನ್ನೋ ಒಂದು ರೈಬೋಫ್ಲೇವಿನ್ ಕಾಂಪೋನೆಂಟ್ ಇರುತ್ತೆ ಅದರಲ್ಲಿ. ಸೊ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸೋರ್ಸಸ್ ಮಿಲ್ಕು, ಎಗ್ ವೈಟು, ಲಿವರ್ ಮತ್ತು ಕಿಡ್ನಿ. ಸೊ ಈ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಬಿ2 ಕಾಸಸ್ ಕೀಲಿಯೋಸಿಸ್, ಡೈಜೆಸ್ಟಿವ್ ಡಿಸಾರ್ಡರ್ಸು, ಬರ್ನಿಂಗ್ ಸೆನ್ಸೇಷನ್ ಆಫ್ ದ ಸ್ಕಿನ್. ಓಕೆ, ಸೊ ಈ ಇನ್ಫೆಕ್ಷನ್ಸ್ ರೀತಿ ನಮಗೆ ಕೀಲಿಯೋಸಿಸ್ ಇರ್ಬೋದು, ಡೈಜೆಸ್ಟಿವ್ ಡಿಸಾರ್ಡರ್ಸು ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಫ್ ದ ಸ್ಕಿನ್ನು, ಈ ಡಿಸೀಸಸ್ಸು ಕಾಸ್ ಆಗುತ್ತೆ. ದೆನ್ ನೆಕ್ಸ್ಟ್ ವಿ ಹ್ಯಾವ್ ವಿಟಮಿನ್ ಬಿ6, ಪಿರಿಡಾಕ್ಸಿನ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ವಿಚ್ ಸೋರ್ಸಸ್ ಆಫ್ ವಿಟಮಿನ್ ಬಿ6 ಇಸ್ ಈಸ್ಟು, ಮಿಲ್ಕು, ಎಗ್ ಯೋಕು, ಸೀರಿಯಲ್ಸ್ ಆ್ಯಂಡ್ ಗ್ರಾಮ್ಸ್. ಕನ್ವಲ್ಷನ್ಸ್ ಅಂತ ಡಿಸೀಸು ಕಾಸ್ ಆಗುತ್ತೆ. ದೆನ್ ವಿಟಮಿನ್ ಬಿ12 ಸಯನೋಕೋಬಲಮೈನ್. ಸೋರ್ಸಸ್ ಆರ್ ಮೀಟ್, ಫಿಶ್, ಎಗ್ ಅಂಡ್ ಕರ್ಡ್. ಪರ್ನಿಷಿಯಸ್ ಅನಿಮಿಯಾ ಅನ್ನೋ ಡಿಸೀಸು ಕಾಸ್ ಆಗುತ್ತೆ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ವಿಟಮಿನ್ ಬಿ12. ಸೊ ಪರ್ನಿಷಿಯಸ್ ಅನಿಮಿಯಾ ಅಂತ ಅಂದರೆ ಸೊ ಆರ್ ಬಿ ಸಿಸ್ ದಟ್ ಮೀನ್ಸ್ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿನ ನಾವು ಅಪಿಯರ್ ಆಗುತ್ತೆ. RBC ಡಿಫಿಷಿಯಂಟ್ ಇನ್ ಹಿಮೋಗ್ಲೋಬಿನ್, ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟು ಕಡಿಮೆ ಆಯಿತು ಅಂತ ಅಂದರೆ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ವಿಟಮಿನ್ ಬಿ12 ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ವಿಟಮಿನ್ ಸಿ, ಆಸ್ಕಾರ್ಬಿಕ್ ಆ್ಯಸಿಡ್. ಸೋರ್ಸಸ್ ಆರ್ ಸಿಟ್ರಸ್ ಫ್ರೂಟ್ಸು, ಆಮ್ಲ ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನಿರುತ್ತೆ ಅದು ದಟ್ ಒನ್. ಆ್ಯಂಡ್ ಸ್ಕರ್ವಿ ಡಿಸೀಸ್ ವಿಲ್ ಕಾಸ್, ಸ್ಕರ್ವಿ ಅಂದರೆ ಬ್ಲೀಡಿಂಗ್ ಜಮ್ಸ್ ಅಂತ. ಓಕೆ, ಬ್ಲೀಡಿಂಗ್ ಜಮ್ಸ್.
ಬ್ಲೀಡಿಂಗ್ ಜಮ್ಸ್, ಅದನ್ನ ಸ್ಕರ್ವಿ ಅಂತ ಹೇಳ್ತೀವಿ. ಸೊ ದಟ್ ಇಫ್ ದ ವಿಟಮಿನ್ ಸಿ ಡಿಫಿಷಿಯನ್ಸಿ ಇತ್ತು ಅಂತ ಅಂದ್ರೆ ದ ಡಿಸೀಸ್ ಕಾಸ್ಡ್ ಇಸ್ ಸ್ಕರ್ವಿ. ದೆನ್ ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ವಿಟಮಿನ್ ಡಿ. ಸೊ ಎರ್ಗೋ ಕ್ಯಾಲ್ಸಿಫೆರಾಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಪ್ರೆಸೆಂಟ್ ಇನ್ ದ ಸೋರ್ಸಸ್ ಎಕ್ಸ್ಪೋಜರ್ ಟು ಸನ್ಲೈಟ್, ಫಿಶ್ ಮತ್ತೆ ಎಗ್ ಯೋಕು. ಸೊ ದ ಡಿಸೀಸ್ ಕಾಸ್ಡ್ ಫ್ರಮ್ ದಿಸ್ ರಿಕೆಟ್ಸ್ ಮತ್ತೆ ಆಸ್ಟಿಮಲೇಷಿಯಾ ಅಂತ ಹೇಳ್ತೀವಿ. ರಿಕೆಟ್ಸ್ ಅಂದ್ರೆ ಬೋನ್ ಡಿಫಾರ್ಮಟಿಸ್ ಇನ್ ಚಿಲ್ಡ್ರನ್. ಸೊ ಮಕ್ಕಳಲ್ಲಿ ಬೋನ್ ಲೈಕ್ ರೆಗ್ಯುಲರ್ ಆಗಿ ಬೋನ್ ವೆಯ್ಟ್ ಇಲ್ಲದೆ ಇರುವಂಥದ್ದು ಇರ್ಬೋದು, ಬೋನ್ ಸ್ಟ್ರಾಂಗ್ ಇಲ್ಲದೆ ಇರುವಂಥದ್ದು ಇರ್ಬೋದು, ಮತ್ತೆ ಸಾಫ್ಟ್ ಬೋನ್ಸ್ ಮತ್ತೆ ಜಾಯಿಂಟ್ ಪೇನ್ಸ್ ಇನ್ ಅಡಲ್ಟ್ಸ್ ಇರ್ಬೋದು. ಆ ಥರ ಡಿಸೀಸು ಕಾಸ್ ಆಗುತ್ತೆ. ದೆನ್ ವಿಟಮಿನ್ ಇ ನೆಕ್ಸ್ಟ್ ವಿ ಹ್ಯಾವ್ ಟೋಕೋಫೆರಾಲ್ ಕಾಂಪೊನೆಂಟ್. ದೆನ್ ಸೋರ್ಸಸ್ ಆರ್ ವೆಜಿಟಬಲ್ ಆಯಿಲ್ಸ್ ಲೈಕ್ ವೀಟ್ ಜಮ್ ಆಯಿಲ್, ಸನ್ಫ್ಲವರ್ ಆಯಿಲ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಇ, ಇನ್ಕ್ರೀಸ್ಡ್ ಫ್ರಾಜಿಲಿಟಿ ಆಫ್ ಆರ್ಬಿಸಿಸ್ ಅಂಡ್ ಮಸ್ಕ್ಯುಲರ್ ವೀಕ್ನೆಸ್ ಆಗುತ್ತೆ. ಓಕೆ, ಸೊ ದಟ್ ದೀಸ್ ಆರ್ ದ ಡಿಸೀಸಸ್ caused from the deficiency of what? Vitamin E. Next, last one we have vitamin K. ಸೊ ಫಿಲೋಕ್ವಿನೋನು, ಸೊ ಗ್ರೀನ್ ಲೀಫಿ ವೆಜಿಟಬಲ್ಸ್ ಅಂತ ಹೇಳ್ತೀವಿ. ಸೊ ಇನ್ಕ್ರೀಸ್ಡ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಅಂತ, ಬಿಕಾಸ್ ಆಫ್ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಕೆ ಇಮಿಡಿಯೇಟ್ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಸೊ ಈ ತರ ವಿ ಹ್ಯಾವ್ ಸೋ ಮೆನಿ ವಾಟರ್ ಸಾಲ್ಯುಬಲ್ ಮತ್ತೆ ವಾಟರ್ ಇನ್ಸಾಲ್ಯುಬಲ್ ವಿಟಮಿನ್ಸ್. ಸೊ ಅದರ ಡಿಫಿಷಿಯನ್ಸಿಯಿಂದ ನಮಗೆ ಏನೇನು ಡಿಸೀಸಸ್ ಕಾಸ್ ಆಗುತ್ತೆ ಮತ್ತೆ ಅದರ ಸೋರ್ಸಸ್ ಯಾವುದು ಅಂತ ಯು ಜಸ್ಟ್ go through once. So this is also very very important for the exam. After this, so ನೋಡಿ ಇಲ್ಲಿ the related to that we have some explanation. Xerophthalmia of cornea of eye due to the deficiency of vitamin A. Vitamin A deficiency ಇದ್ರೆ ಕಾರ್ನಿಯಾ ಆಫ್ ಐಯಲ್ಲಿ ಏನು ಕಾರ್ನಿಯಾ ಪಾರ್ಟ್ ಇರುತ್ತೆ ಅದು ಹಾರ್ಡ್ ಆಗಿರುತ್ತೆ. ದೆನ್ ಬೆರಿ ಡಿಸೀಸು, ಇನ್ಫ್ಲಮೇಷನ್ ಆಫ್ ದ ನರ್ವ್ಸ್ ಅಂಡ್ ಹಾರ್ಟ್ ಫೇಲ್ಯೂ ascribed to a deficiency of vitamin B1. Then chiliosis, fissuring at corners of mouth and lips due to the deficiency of vitamin B2. Then pernicious anemia ಅಂತ ಅಂದ್ರೆ deficiency of red blood cells in hemoglobin due to the deficiency of vitamin B12. ಸೊ ನೆಕ್ಸ್ಟ್ ಸ್ಕರ್ವಿ ಅಂತ ಅಂದ್ರೆ ಬ್ಲೀಡಿಂಗ್ ಆಫ್ ಜರ್ಮ್ಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಸಿ. ನೆಕ್ಸ್ಟ್ ವಿ ಹ್ಯಾವ್ ರಿಕೆಟ್ಸ್, ಇಂಪರ್ಫೆಕ್ಟ್ ಕ್ಯಾಲ್ಸಿಫಿಕೇಶನ್, softening and distortion of the bones typically resulting in bow X in children due to the deficiency of vitamin D. So Malaysia anta ಹೇಳ್ತೀವಿ. So then after this one more concept we left. One second, hormones. So another concept we have from this, that is hormones. So let us discuss that is also. Yes, next topic, that is hormones. So we'll go through that concept also once. We'll revise. So hormones anta andre, hormones, from this also you may get the 2 marks questions. Hormones are nothing but, so these are the intracellular messengers. Intracellular ಮೆಸೆಂಜರ್ಸ್, ಇಂಟ್ರಾಸೆಲ್ಯುಲಾರ್ಸ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಆರ್ ಸೆಕ್ರೀಟೆಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಸೊ ಇದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಲ್ಲಿ ಸೆಕ್ರೀಟ್ ಆಗಿರುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಓಕೆ, ಇನ್ ದ ಬಾಡಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ. Then next examples for hormones will be having insulin hormone, oxytocin hormone, then glucagons hormones, then hydroxin hormone, then epinephrine hormone, then estrogen hormone, and androgens hormones, etc. So these are the ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಹಾರ್ಮೋನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನಾವು ಇದನ್ನ ಕ್ಲಾಸಿಫಿಕೇಶನ್ ಮಾಡೋದಾದ್ರೆ
ಇನ್ಸುಲಿನ್ನು ಎಂಡೋಫ್ರಿನ್ ಸಾರಿ ಇನ್ಸುಲಿನ್ ಇರ್ಬೋದು ಅಥವಾ ಎಂಡಾರ್ಫಿನ್ಸ್. ಓಕೆ, ಸೊ ಪಾಲಿಪೆಪ್ಟೈಡ್ ಹಾರ್ಮೋನ್ಸ್ ಯಾವುದು ಅಂತ ಅಂದರೆ ಪಾಲಿಪೆಪ್ಟೈಡ್ ಹಾರ್ಮೋನ್ಸ್. ಸೊ ಕ್ಲಾಸಿಫೈ ಮಾಡ್ತಾ ಬಂದರೆ ಹಾರ್ಮೋನ್ಸ್ ಯಾವ್ಯಾವ ಕ್ಯಾಟಗರಿಗೆ ಡಿವೈಡ್ ಆಗುತ್ತೆ ಅಂತ. ಸೊ ವಿ ಹ್ಯಾವ್ ಪಾಲಿಪೆಪ್ಟೈಡ್ ಹಾರ್ಮೋನ್ಸು, ಮತ್ತು ಅಮೈನೋ ಆಸಿಡ್ ಡೆರಿವೇಟಿವ್ಸ್ ಬರುತ್ತೆ, ಮತ್ತು ಸ್ಟೀರಾಯ್ಡ್ಸ್ ಬರುತ್ತೆ, ಸ್ಟೀರಾಯ್ಡ್ಸ್. ಓಕೆ, ಸೊ ಇಲ್ಲಿ ನಮಗೆ ಪಾಲಿಪೆಪ್ಟೈಡ್ ಹಾರ್ಮೋನ್ಸ್ ಯಾವುದು ಅಂತ ಅಂದರೆ ಇನ್ಸುಲಿನನ್ನು ನಾವು ತಗೊಳ್ತೀವಿ, ಮತ್ತು ಎಂಡಾರ್ಫಿನ್ಸ್ ಹಾರ್ಮೋನ್ಸನ್ನು ತಗೊಳ್ತೀವಿ, ಆ್ಯಂಡ್ ಗ್ಲುಕಾಗಾನ್ಸ್. ಸೊ ದೀಸ್ ಆರ್ ಕಮ್ಸ್ ಅಂಡರ್ ಪಾಲಿಪೆಪ್ಟೈಡ್ ಹಾರ್ಮೋನ್ಸ್. ದೆನ್ ಅಮೈನೋ ಆಸಿಡ್ ಡೆರಿವೇಟಿವ್ಸ್ ಯಾವ್ದು ಇರುತ್ತೆ ಅಂದರೆ ಎಫಿನೆಫ್ರಿನ್ ಮತ್ತೆ ಎಫಿನೆಫ್ರಿನ್ ಮತ್ತೆ ಎಫಿನೆಫ್ರಿನ್ ಅಂಡ್ ನಾರ್ಎಫಿನೆಫ್ರಿನ್. ದೆನ್ ಅಂಡ್ ಆಲ್ಸೋ ಥೈರಾಕ್ಸಿನ್ ಹಾರ್ಮೋನು ಇದ್ರ ಅಂಡರಲ್ಲೇ ಬರುತ್ತೆ. ಥೈರಾಕ್ಸಿನ್ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್. ಸೊ ಥೈರಾಕ್ಸಿನ್ ಅನ್ನ ಏನಂತ ಹೇಳ್ತೀವಿ? ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್. ಸೊ ಇದನ್ನ ನಮಗೆ 1 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್ ಯಾವುದು ಅಂತ ಅಂದರೆ ಥೈರಾಕ್ಸಿನ್ ನಿಮಗೆ ನೆನಪಿರಬೇಕು. ದೆನ್ ಸ್ಟೀರಾಯ್ಡ್ಸ್ ಅಲ್ಲಿ ಬರುವಂಥ ಹಾರ್ಮೋನ್ಸ್ ಯಾವುದು ಅಂದರೆ ಈಸ್ಟ್ರೋಜನ್ಸ್ ಮತ್ತೆ ಆಂಡ್ರೋಜನ್ಸ್ ಏನಿದೆ. ಸೊ ದೀಸ್ ವಿಲ್ ಕಮ್ಸ್ ಅಂಡರ್ ಸ್ಟೀರಾಯ್ಡ್ಸ್ ಅಂಡರ್ ಅಲ್ಲಿ ನಮಗೆ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಹಾರ್ಮೋನ್ಸ್ ಡೆಫಿನೇಷನು, ಮತ್ತೆ ಹಾರ್ಮೋನ್ಸ್ಗೆ ಎಕ್ಸಾಂಪಲ್, ಮತ್ತೆ ಹಾರ್ಮೋನ್ಸ್ನ ನಾವು ಕ್ಲಾಸಿಫಿಕೇಶನ್ ಮಾಡಿದಾಗ ಅಂಡರ್ ಪಾಲಿಪೆಪ್ಟೈಡ್ಸು ಇನ್ಸುಲಿನ್, ಎಂಡಾರ್ಫಿನ್ಸ್ ಮತ್ತೆ ಗ್ಲುಕಾಗಾನ್ಸ್ ಬರುತ್ತೆ. ಅಂಡ್ ಅಮೈನೋ ಆಸಿಡ್ ಡೆರಿವೇಟಿವ್ಸ್ ಅಲ್ಲಿ ಎಫಿನೆಫ್ರಿನ್ ಮತ್ತೆ ನಾರ್ಎಫಿನೆಫ್ರಿನ್ ಬರುತ್ತೆ. ಅಂಡ್ ಆಲ್ಸೋ ಥೈರಾಕ್ಸಿನ್ ಹಾರ್ಮೋನ್ ಬರುತ್ತೆ. ದೆನ್ ಸ್ಟೀರಾಯ್ಡ್ಸ್ ಅಲ್ಲಿ ಈಸ್ಟ್ರೋಜನ್ಸ್ ಮತ್ತೆ ಆಂಡ್ರೋಜನ್ಸ್ ವಿ ಕಾಲ್ ಇಟ್ ಆಸ್ ಫಾರ್ ಅದು ಸ್ಟೀರಾಯ್ಡ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಈಗ ಲೆಟ್ ಅಸ್ ಕಮ್ ಟು ನೋ ದ ಫಂಕ್ಷನ್ಸ್ ಆಫ್ ದ ಹಾರ್ಮೋನ್ಸ್. ಸೊ ಒಂದೊಂದು ಹಾರ್ಮೋನ್ದು ಏನೇನು ಫಂಕ್ಷನ್ಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ಬ್ರೀಫ್ ಆಗಿ. ಫಂಕ್ಷನ್ಸ್ ಆಫ್ ಹಾರ್ಮೋನ್ಸ್. ಸೊ ಈಗ ಫಸ್ಟ್ ಹಾರ್ಮೋನು ಅನ್ನ ತಗೊಳ್ಳೋಣ. ದ ಫಸ್ಟ್ ಒನ್ ಈಸ್ ಗ್ಲುಕಾಗಾನ್. ಗ್ಲುಕಾಗಾನ್ ಹಾರ್ಮೋನ್ ಫಂಕ್ಷನ್ ಏನಿರುತ್ತೆ ಅಂತ ಅಂದ್ರೆ ಇನ್ಕ್ರೀಸ್ ದ ಗ್ಲೂಕೋಸ್ ಲೆವೆಲ್ ಇನ್ ದ ಬಾಡಿ. ಇನ್ಕ್ರೀಸಸ್ ಗ್ಲೂಕೋಸ್ ಲೆವೆಲ್. ಸೊ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ಇನ್ ಬಾಡಿ. ಸೊ ಗ್ಲುಕಾಗಾನ್ ಹಾರ್ಮೋನು ಏನ್ ಮಾಡುತ್ತೆ? ಇನ್ಕ್ರೀಸಸ್ ದ ಗ್ಲೂಕೋಸ್ ಲೆವೆಲ್ ಇನ್ ದ ಬಾಡಿ. ಅಂದ್ರೆ ಶುಗರ್ ಲೆವೆಲ್ ಅನ್ನ ಬಾಡಿಯಲ್ಲಿ ಇನ್ಕ್ರೀಸ್ ಮಾಡುವಂತ ಹಾರ್ಮೋನ್ ಯಾವುದು? ಗ್ಲುಕಾಗಾನ್ ಹಾರ್ಮೋನು. ಅಂಡ್ ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಇನ್ಸುಲಿನ್ ಅಂತ ಅಂದ್ರೆ ಸೊ ಇಟ್ ರಿಲೀಸ್ಡ್ ರ್ಯಾಪಿಡ್ ರೈಸ್ ಇನ್ ದ ಬ್ಲಡ್ ಶುಗರ್ ಲೆವೆಲ್. ಸೊ ಈಗ ಇನ್ಸುಲಿನ್ ಹಾರ್ಮೋನು ನಮ್ಮ ಬಾಡಿಯಲ್ಲಿ ಜಾಸ್ತಿ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ರ್ಯಾಪಿಡ್ ಆಗಿ ಏನಾಗುತ್ತೆ? ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸಸ್ ಶುಗರ್ ಲೆವೆಲ್ and also it keeps the sugar level of the body. ಸೊ ಇನ್ಕ್ರೀಸ್ ದ ಶುಗರ್ ಲೆವೆಲ್ ಅಥವಾ ಡಿಕ್ರೀಸ್ ದ ಶುಗರ್ ಲೆವೆಲ್. ಸೊ ಇದನ್ನ ಬ್ಯಾಲೆನ್ಸ್ ಮಾಡುವಂತ ಹಾರ್ಮೋನ್ ಯಾವುದು ಅಂತ ಅಂದ್ರೆ ಇನ್ಸುಲಿನ್ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಸೊ ಸೊ ದಟ್ ಇನ್ಕ್ರೀಸ್ ಶುಗರ್ ಲೆವೆಲ್ ಅಥವಾ ಡಿಕ್ರೀಸಸ್ ಶುಗರ್ ಲೆವೆಲ್. ಸೊ ದಟ್ ಬೋತ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಗ್ಲುಕಾಗಾನ್ ಮತ್ತೆ ಇನ್ಸುಲಿನ್ ಏನಿದೆ. ಸೊ ದೀಸ್ ಟು ಹಾರ್ಮೋನ್ಸ್ ಆರ್ ರೆಗ್ಯುಲೇಟ್ ದ ಶುಗರ್ ಲೆವೆಲ್ ಇನ್ ದ ಬಾಡಿ. ಸೊ ಬಾಡಿಯಲ್ಲಿ ಶುಗರ್ ಲೆವೆಲ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಗ್ಲುಕಾಗಾನ್ ಮತ್ತೆ ಇನ್ಸುಲಿನ್ ಹಾರ್ಮೋನ್. ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಒನ್ ವಿಲ್ ಬಿ ಹ್ಯಾವಿಂಗ್ ಥೈರಾಕ್ಸಿನ್ ಹಾರ್ಮೋನು ರೋಲ್ ಏನು ಅಂತ ಅಂದ್ರೆ ಸೊ ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಎ ಥೈರಾಯ್ಡ್ ಗ್ಲ್ಯಾಂಡ್. ಪ್ರೊಡ್ಯೂಸ್ಡ್ ಇನ್ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಇನ್ ವೇರ್? ಥೈರಾಯ್ಡ್ ಗ್ಲ್ಯಾಂಡ್. ಅಂಡ್ ಅಯೋಡಿನ್, ಪ್ರೆಸೆನ್ಸ್ ಆಫ್ ಅಯೋಡಿನ್. ಈ ಥೈರಾಕ್ಸಿನ್ ಅಲ್ಲಿ ಪ್ರೆಸೆನ್ಸ್ ಆಫ್ ಅಯೋಡಿನ್ ಡೆರಿವೇಟಿವ್ ಆಫ್ ಅಮೈನೋ ಆಸಿಡ್ ಟೈರಾಸಿನ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಅಯೋಡಿನ್ ಪ್ರೆಸೆಂಟ್ ಇರುತ್ತೆ ಥೈರಾಕ್ಸಿನ್ ಇದರಲ್ಲಿ. ಓಕೆ, ಸೊ ಇದರಲ್ಲಿ ವಿಲ್ ಗೆಟ್ 2 ಟರ್ಮ್ಸ್. ದಟ್ ಈಸ್ ಒನ್ ಈಸ್ ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ಥೈರಾಯ್ಡಿಸಮ್. ಸೊ ಹೈಪೋಥೈರಾಯ್ಡಿಸಮ್ and hyperthyroidism. ಹೈಪೋಥೈರಾಯ್ಡಿಸಮ್ ಅಂಡ್ ಹೈಪರ್ಥೈರಾಯ್ಡಿಸಮ್ ಅಂತ 2 ಕಾನ್ಸೆಪ್ಟ್ಸ್ ಬರುತ್ತೆ.
ಹೈಪೋಥೈರಾಯ್ಡಿಸಮ್ ಅಂತ ಅಂದರೆ ವೆರಿ ಲೋ ಕಾನ್ಸಂಟ್ರೇಷನ್ ಆಫ್ ಥೈರಾಕ್ಸಿನ್. ಲೋ ಕಾನ್ಸಂಟ್ರೇಷನ್ ಆಫ್ ಥೈರಾಕ್ಸಿನ್ ಲೀಡ್ಸ್ ಟು low concentration of thyroxine leads to what? Hypothyroidism na cause ಮಾಡುತ್ತೆ. So that leads to the obesity. Okay, so obesity ಆಗುತ್ತೆ because of the low concentration of thyroxine leads to the obesity ಅಂತ ನಾವು ಹೇಳ್ಬೋದು. ಅದೇ ರೀತಿ ಹೈಪರ್ ಅಂದರೆ ಹೈ ಅಂತ. ಓಕೆ, ಹೈ ಕಾನ್ಸಂಟ್ರೇಷನ್ ಆಫ್ thyroxine leads to the hyperthyroidism. It leads to the enlargement of the thyroid gland. So thyroid gland enlargement ಆಗೋದಕ್ಕೆ ಸೊ ನಮ್ಗೇನಾಗುತ್ತೆ ಇಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ಥೈರಾಕ್ಸಿನ್ ಲೀಡ್ಸ್ ಟು ವಾಟ್? ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಈ ಎರಡು ಕಾನ್ಸೆಪ್ಟ್ ನಿಮಗೆ ಇದರಲ್ಲಿ ಗೊತ್ತಿರಬೇಕು. ಸೊ ಥೈರಾಕ್ಸಿನ್ ಅಲ್ಲಿ ಪ್ರೊಡ್ಯೂಸ್ಡ್ ಥೈರಾಯ್ಡ್ ಗ್ಲ್ಯಾಂಡ್ ಪ್ರೆಸೆನ್ಸ್ ಆಫ್ ಐ2 ಹಾರ್ಮೋನ್ ಯಾವುದು ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ಆಗಿರುತ್ತೆ. ಆ್ಯಂಡ್ ಇನ್ ದಿಸ್ ವಿಲ್ ಬಿ ಗೆಟಿಂಗ್ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮು. ಹೈಪೋಥೈರಾಯ್ಡಿಸಮ್ ಅಂದರೆ ಲೋ ಕಾನ್ಸಂಟ್ರೇಷನ್ ಆಫ್ ಥೈರಾಕ್ಸಿನ್ನು ಲೀಡ್ಸ್ ಟು ದ ಒಬೇಸಿಟಿ. ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂದರೆ ಹೈ ಕಾನ್ಸಂಟ್ರೇಷನ್ ಆಫ್ ಥೈರಾಕ್ಸಿನ್ ಇರುತ್ತೆ. ಇಟ್ ಲೀಡ್ಸ್ ಟು ದ ಎನ್ಲಾರ್ಜ್ಮೆಂಟ್ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ವಿ ಹ್ಯಾವ್ ನೆಕ್ಸ್ಟ್ ಒನ್ ಸ್ಟೀರಾಯ್ಡ್ ಹಾರ್ಮೋನ್ಸ್. ಫೋರ್ತ್ ಒನ್ ಸ್ಟೀರಾಯ್ಡ್ ಹಾರ್ಮೋನ್ಸ್. ಸೊ ಅದರಲ್ಲಿ ವಿಲ್ ಬಿ ಹ್ಯಾವಿಂಗ್ ದೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಅಡ್ರಿನಲ್ ಕಾರ್ಟೆಕ್ಸ್ ಅಲ್ಲಿ ಈ ಹಾರ್ಮೋನ್ಸು ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಗೊನಾಡ್ಸ್ ಅಡ್ರಿನಲ್ ಗೊನಾಡ್ಸ್ ಅಲ್ಲಿ ಸ್ಟೀರಾಯ್ಡ್ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ಡ್ ಇನ್ ಟೆಸ್ಟೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗುತ್ತೆ ಇನ್ ಟೆಸ್ಟೀಸ್ ಇನ್ ಮೇಲ್ಸ್. ಆ್ಯಂಡ್ estradiol we can call it as estradiol produced in females in ovaries. Okay na, so that is about the testosterone matte testosterone hormone. Next another one we have glucocorticoids anta irutte. Another one hormone, that is fifth one, glucocorticoids. So it is also produced in adrenal cortex ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. And it controls the carbohydrate metabolism, and it is going to modulate the inflammatory reactions, and it is involved in the reactions to stress. So ನಮಗೆ ಸ್ಟ್ರೆಸ್ ಆಗ್ತಿದೆ ಅಂತ ಅಂದರೆ ಬಿಕಾಸ್ ಆಫ್ ದ ಇನ್ಕ್ರೀಸ್ ಆಫ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅನ್ನೋ ಹಾರ್ಮೋನು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗೋದ್ರಿಂದ ಸೊ ಅಲ್ಲೇನಾಗುತ್ತೆ, ನಮಗೆ ಸ್ಟ್ರೆಸ್ ಫೀಲ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಹಾರ್ಮೋನ್. ದೆನ್ ಸಿಕ್ಸ್ತ್ ಒನ್ ವಿ ಹ್ಯಾವ್ mineralocorticoids. Okay, mineralocorticoids also produced in the adrenal cortex release ಆಗುತ್ತೆ. And this hormone is going to control the level of excretion of water and salt by the kidney. So ಕಿಡ್ನಿಯಲ್ಲಿ ವಾಟರ್ ಲೆವೆಲ್ನ ಬ್ಯಾಲೆನ್ಸ್ಡ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಕಿಡ್ನಿಯಲ್ಲಿ ವಾಟರ್ ಮತ್ತು ಸಾಲ್ಟನ್ನು ಬ್ಯಾಲೆನ್ಸ್ ಮಾಡುವಂಥ ಹಾರ್ಮೋನ್ ಯಾವುದು ಅಂದರೆ ಮಿನರಲೋಕಾರ್ಟಿಕಾಯ್ಡ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ವಿ ಹ್ಯಾವ್ ಆ್ಯಂಡ್ ನಾನ್ ಫಂಕ್ಷನಿಂಗ್ ಅಡ್ರಿನಲ್ ಕಾರ್ಟೆಕ್ಸ್ ಅಲ್ಲಿ ಯಾವುದೇ ರೀತಿ ಹಾರ್ಮೋನ್ಸ್ ರಿಲೀಸ್ ಆಗ್ತಿಲ್ಲ ಅಂತ ಅಂದರೆ ದಟ್ ಲೀಡ್ಸ್ ಟು ದ ಡಿಸೀಸ್ ಕಾಲ್ಡ್ ಅಡಿಸನ್ಸ್. ಅಡ್ರಿನಲ್ ಕಾರ್ಟೆಕ್ಸ್ ಅಲ್ಲಿ ನಮಗೆ ಈ ರೀತಿ ಯಾವುದೇ ಒಂದು ಹಾರ್ಮೋನ್ ರಿಲೀಸ್ ಆಗ್ತಾ ಇಲ್ಲ ಅಂದರೆ ಆಗ ದಟ್ ಲೀಡ್ಸ್ ಟು ದ ಡಿಸೀಸ್ ಕಾಲ್ಡ್ ಆಸ್ ಅಡಿಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅಡಿಸನ್ಸ್ ಡಿಸೀಸ್ ಅಂತ ಅಂದರೆ, so this Addison's disease characterized by the hypoglycemia, weakness and increased susceptibility to stress anta heltivi. Then so next we have sex hormones released by the gonads
ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಸೆಕ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟಾಪಿಕ್ ವಿ ಹಾವ್ ದ ಸೆವೆಂತ್ ಒನ್ ಹಾರ್ಮೋನ್ಸ್, ವಿ ಕಾಲ್ ಇಟ್ ಆಸ್ ಸೆಕ್ಸ್ ಹಾರ್ಮೋನ್ಸ್. ಸೊ ಇದರಲ್ಲಿ ವಿ ಹಾವ್ ಟೂ ಕೈಂಡ್ಸ್ ಆಫ್ ಹಾರ್ಮೋನ್ಸು, ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸು ಮತ್ತು ಎಸ್ಟ್ರಾಡಿಯಾಲ್ ಹಾರ್ಮೋನ್ಸು ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನ್ಸ್ ಅಂತ ತ್ರೀ ಟೈಪ್ಸ್ ಆಫ್ ಹಾರ್ಮೋನ್ಸ್ ಬರುತ್ತೆ. ಸಿ ಐಲ್ ರೈಟ್ ಹಿಯರ್ sex hormones. The first one is testosterone hormone. Second one we have estradiol, and the third one is will be having progesterone. So all these progesterone, so all these three hormones are very very important for the exam. So you may get for 1 mark ಅಥವಾ 2 marks ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈಗ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಇಸ್ ಎ ಸೆಕ್ಸ್ ಹಾರ್ಮೋನ್ ಪ್ರೊಡ್ಯೂಸ್ ಇನ್ ಮೇಲ್. ಸೊ ಮೇಲಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರೋನ್. ಮೇಲಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನು ಟೆಸ್ಟೋಸ್ಟಿರೋನು. ಪ್ರೊಜೆಸ್ಟಿರೋನ್ ಈಸ್ ಪ್ರೊಡ್ಯೂಸ್ಡ್ ಇನ್ ಫೀಮೇಲ್. ಓಕೆ, ಫೀಮೇಲಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಯಾವುದು ಅಂತ ಅಂದರೆ progesterone, which is responsible for the preparing uterus for the implementation of the fertilized egg ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ದ ರೋಲ್ ಆಫ್ ಪ್ರೊಜೆಸ್ಟಿರೋನ್ ಅಂತ ಅಂದರೆ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಿಪೇರಿಂಗ್ ದ ಯುಟರಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ fertilized egg. Then if we come to the testosterone, what is the role of testosterone? And it is a major sex hormone which is present in the males, so and it is developed responsible for the development of the secondary male characteristics such as ಸೊ ವಾಯ್ಸ್ ಇರ್ಬೋದು, ವಾಯ್ಸ್ ಚೇಂಜಸ್ ಅಥವಾ ಫೇಶಿಯಲ್ ಏರ್ ಮತ್ತು ಜನರಲ್ ಫಿಸಿಕಲ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಸೊ ಆ ವೇರಿಯೇಷನ್ಗೆ ದಿಸ್ ಟೆಸ್ಟೋಸ್ಟಿರೋನ್ ಹಾರ್ಮೋನು ರಿಲೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ ಈಸ್ಟ್ರಾಡಿಯಾಲ್, ಇಟ್ ಈಸ್ ದ ಮೇನ್ ಫೀಮೇಲ್ ಸೆಕ್ಸ್ ಹಾರ್ಮೋನ್. ಸೊ ದಿಸ್ ಇಸ್ ಆಲ್ಸೋ ಫೀಮೇಲ್ ಸೆಕ್ಸ್ ಹಾರ್ಮೋನ್, ಈಸ್ಟ್ರಾಡಿಯಾಲ್. So this female sex hormone is responsible for the development of secondary female characteristics and participates in the control of menstrual cycle. So these are the these three hormones are very very important for the exam. That means they'll ask in such a way that which one is the female hormone and the male hormone, like that they'll ask. So this is related to the ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಡೆಫಿನೇಷನ್ನು ಮತ್ತು ಎಕ್ಸಾಂಪಲ್ಸು ಆ್ಯಂಡ್ ಕ್ಲಾಸಿಫಿಕೇಷನ್ಸ್ ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂತ, ಆ್ಯಂಡ್ ಅದರಲ್ಲಿ ಒಂದೊಂದು ಹಾರ್ಮೋನ್ಸ್ದು ಏನು ಫಂಕ್ಷನ್ಸ್ ಇರುತ್ತೆ ಅಂತ ಯು ಜಸ್ಟ್ ಗೋ ಥ್ರೂ. ಸೊ ದಟ್ ಈಸ್ ಅಬೌಟ್ ದ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್. So in next class we will continue with the biomolecules chapter competitive level questions. Thank you.